ನಾನು ಚಿಂಪ್ರಿ ಚಿಂಪ್ರಿ ಕೂದಲ ಬಿಟ್ಕೊಂಡು ಬರ್ತೀನಿ ಹರಿದಿದ್ದ ಬಟ್ಟೆ ಹಾಕೊಂಡು ಸ್ಟೈಲು ಮಾಡ್ತೀನಿ ನಿಮ್ಮನೆ ಮುಂದ ನಾಯಿ ಹಂಗ ತಿರುತ್ತೀನಿ ಒಂದೇ ಗಾಳಿಯಲ್ಲಿ ವೀಲಿಂಗ್ ಮಾಡ್ತೀನಿ ಮಗ ಒಂದೇ ಗಾಲಿಯಲ್ಲಿ ಲಿಂಗ್ ಮಾಡ್ತಿ ಅಪ್ಪಿ ತಪ್ಪಿ ಸ್ಕಿಡ್ ಆದ್ರೆ ಹೇಳ್ತಿಂತಿ ಬಾಯನಲ್ಲ ಎಲ್ಲ ನೀನು ಹುರ್ಕೊಂತಿ ರೊಟ್ಟಿ ಕಡಿಯೋ ಜಾಗದಾಗ ಗಂಜಿ ಹಾಕ್ರಿ ಅಂಥೇಳಿ ಬಾಯಿ ಬಡ್ಕೊಂಡು ಅಳಕತ್ತಿ ಆಸ್ಪತ್ರೆಗೆ ನಿನ್ನ ನೋಡಕ್ ಹುಡುಗಿ ಬರಲ್ಲ ಅವರ ಅಪ್ಪ ಅಮ್ಮ ಅಂತೂ ನಿನ್ನ ತಿರುಗಿ ನೋಡಲ್ಲ ಸುತ್ತ ಮಂದಿ ಆಡ್ಕೊಳ್ಳೋದು ಬಿಡೋದೇ ಇಲ್ಲ ಸ್ವತಃ ಅಪ್ಪ ಅಮ್ಮನ್ ಬಿಟ್ರೆ ಯಾರು ಆಗೋದೇ ಇಲ್ಲ ಅರ್ಥ ಮಾಡ್ಕೊ ಪ್ರೀತಿ ಮಾಡೋದು ಒಳ್ಳೇದೇ ಅಲ್ಲ ನಾನು ಚಿಂಪ್ರಿ ಕೂದ್ಲ ಬಿಟ್ಕೊಂಡು ಬರ್ತೀನಿ ಹರಿದಿದ ಬಟ್ಟೆ ಹಾಕೊಂಡು ಸ್ಟೈಲು ಮಾಡ್ತೀನಿ ನಿಮ್ಮನೆ ಮುಂದ ನಾಯಿ ಹಂಗ ತಿರುಗ್ತೀನಿ ಒಂದೇ ಗಾಲಿಯಲ್ಲಿ ವೀಲಿಂಗ್ ಮಾಡ್ತೀನಿ ಒಂದಾಗಾಲಿಯಾಗಿ ವೀಲಿಂಗ್ ಮಾಡ್ತಾನಂತ ಮಗ ವೀಲಿಂಗ್ ಮಾಡ್ತಾನಂತ ಹಲ್ಲು ಮುರ್ಕೊಂಡು ಮನ್ಯಾಗ ಬಿದ್ದೆ ಅಂದ್ರ ರೊಟ್ಟಿ ತಿನ್ಸೋದು ಗಂಜಿ ಕುಡ್ಸೋದು ನಿಮ್ಮಪ್ಪ ನಿಮ್ಮವ್ವ ಆಕಿನ ಒಪ್ಸಾಕ್ ವೀಲಿಂಗ್ ಮಾಡೋದಂತ ಚಿಂಪ್ರಿ ಕೂದಲಾ ಬಿಟ್ಕೊಳ್ಳೋದಂತ ಯಾ ಜೀವನ ಅಂತಾರಲ್ಲಿ ಅದಕ್ಕೆ ಮನೆ ಹಿಂದಿಂದ ತಿರುಗೋದಂತ ಚಿಂಪ್ರಿ ಕೂದಲಾ ಬಿಟ್ಕೊಳ್ಳೋದಂತ ಒಂದೇ ಗಾಲಿ ವೀಲಿಂಗ್ ಮಾಡೋದಂತ ಒಂದೇ ಗಾಲಿ ಹಿಡ್ಕೊಂಡು ಸತ್ತು ಶಟದ್ ಹೋದೆ ಅಂದ್ರ ನಾಳೆ ಬಾಯಿ ಬಡ್ಕೊಂಡು ಅಳೋದು ನಿಮ್ಮವ್ವ ಹುಡುಗಿಯಲ್ಲ ನೋಡಿದ್ರೆ ಏನ ಬಂತ ಯಾವ್ದೋ ಹುಡುಗಿ ಸಂಬಂಧ ವೀಲಿಂಗ್ ಮಾಡ್ತಿದ್ದಂತ ಮಗ ಬಿದ್ದು ಸತ್ನಂತ ಮಣ್ಣು ಮಾಡಿ ಬಂದಾರಷ್ಟ ಜನ ಅನ್ಕೋದಷ್ಟ ಆದ್ರೆ ಕರಳು ಕಿತ್ತು ಬರಂಗ ಕರಳಿಂದ ನೋವಾಗುವಂಗ ಅಳೋದು ತಾಯಿ ಅಪ್ಪ ಪುತ್ರ ಶೋಕ ಅಪ್ಪನಿಗೆ ಅಣ್ಣ ತಮ್ಮ ಎಲ್ಲರಿಗೂ ನೋವು ಕೊಟ್ಟು ಹೋಗ್ತೀರಿ ನೀವು ಯಾವಕಿನ ಒಪ್ಸಾಕ ನಾಳೆ ಬ್ಯಾಡ ಅಂದ್ರು ಮದುವೆ ಮಾಡ್ತಾರೀ ಬ್ಯಾಡ ಅಂದ್ರು ಮನೆಯವ್ರ ಮದುವೆ ಮಾಡ್ತಾರ ಅಷ್ಟೇ ಯಾಕೆ ಅವಸರ ಮಾಡ್ತಿದ್ದಿ ನಮ್ಗೆ ಕೇಳ ಅನುಭವಿಸ್ತಾರ ಮದುವೆ ಅಂತೇಳಿ ಏನ್ 20-25 ವರ್ಷ ಏನು ಮದುವೆ ಏನ್ 20-25 ವರ್ಷ ಹುಡುಗಿ ಸಂಬಂಧ ಏನ್ ಸಾಯ್ತಿರ್ಲಿ ನಾಳೆ 30-35 ವರ್ಷ ಅದು ಅಂದ್ರ ನಿಮ್ಮಪ್ಪ ನಿಮ್ಮವ್ವ ಬ್ಯಾಡ ನನ್ನ ಮದುವೆ ಆಗಂಗಿಲ್ಲ ಅಂದ್ರೂ ಬಿಡದಲ್ಲಿ ನಿಮ್ಮನ್ನ ಯಾರ ಒಂದು ಹುಡುಗಿ ನೋಡಿ ನಿಮ್ಮನ್ನು ಮದ್ವಿ ಮಾಡಾಕ ನೋಡ್ತಾಳ ಮದ್ವಿ ಮಾಡೇ ಮಾಡ್ತಾರ ಕೇಳ್ರಿ ನಾವು ಅನುಭವಿಸ್ತದೆ ನಾವು ಮದುವೆ ಅಂತೀವಿ ಈಗ ಮನ್ಯಾಗ ಫೋನ್ ಮಾಡಿ ಹೇಳ್ತಿರ್ತಾರೆ ಇಲ್ಲಿ ಕೆಲಸದಾಗ ಅದೇನ್ಬಿ ಅಂದ್ರ ಏನು ಮಾಡಿಲ್ಲ ಯಾವ್ದಾರ ಒಂದು ಹುಡುಗಿ ನೀನಾರ ನೋಡಿ ಏನ ಕಡಿಕ ನೋಡ್ಕೋ ಮದ್ವಿ ಮಾಡ್ಕೋ ಅವರ ಅಂತಾರ ಯಾಕಷ್ಟು ಅವಸರ ಈ ಕಾಮ ಕ್ರೋಧ ಇದನ್ನೆಲ್ಲಾನು ನಿಗ್ರಹ ಮಾಡಕ ಒಂದಿಷ್ಟು ಯೋಗಾಸನ ಅದಾವ ಯೋಗಾಸನ ಹಾಕೊಂಡು ದಿನ ಒಂದು 5 ನಿಮಿಷ ಯೋಗಾಸನ ಮಾಡಕ್ಕೋ ಅವೆಲ್ಲ ನಿಗ್ರಹ ಆಗ್ಬಿಟ್ಟು ಅಂದ್ರೆ ಹುಡುಗಿ ತಂಟಿಗೆ ಹೋಗಲ್ಲೇನು ಹುಡುಗಿಯಾರು ನೋಡಕ ಹೋಗೋದಲ್ಲೇನು ಆ ಮೈಂಡ್ಸೆಟ್ ಬೆಳೆದು ಬಿಡ್ತೈತಿ ಯಾಕೆ ಒಪ್ಸಾಕ ನಾನು ಚಿಂಪ್ರಿ ಬಟ್ಟೆನ ಹಾಕೊಂತ ನಿಂತ ಯಾಕೆ ಅನ್ಬೇಕು ನಾನು ಒಲಿಂಪಿಕ್ಸ್ನಾಗ ಹೋಗಿ ಚಿನ್ನದ ಪದಕ ತರ್ತೀನಿ ಸೈನಿಕನಾಗಿ ಯುದ್ಧ ಮಾಡಿ ಸಾಯ್ತೀನಿ ಸಮಾಜ ಸೇವೆ ಮಾಡಿ ಹೆಸರು ಮಾಡ್ತೀನಿ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡ್ತೀನಿ ಸಾಯೋ ಗಂಟ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕ ಕಳ್ಸದಂಗ ನೋಡ್ಕೊಳ್ತೀನಿ ಹಿಂಗ್ಯಾಕೆ ಹಾಡಂಗಿಲ್ಲ ಅಪ್ಪ ಅವನ ಪ್ರೀತಿಗೋಸ್ಕರ ಸಾಯಿ ಹಲ್ಲು ಮುರ್ಕೋ ಕೈ ಮುರ್ಕೋ ಕಾಲು ಮುರ್ಕೋ ನಿಮ್ಮಪ್ಪ ಅವನು ಚಂದಾಗಿ ನೋಡ್ಕೊಳ್ಳೋ ಸಂಬಂಧ ಎಲ್ಲರೂ ದುಡಿಯಾಕೋ ಬಿಲ್ಡಿಂಗಿನ ಮ್ಯಾಲಿಂದ ಕೆಳಗೆ ಬಿದ್ರು 4 ಜನ ನೋಡಿದ್ರು ಪಾಪ ಅವ್ರಪ್ಪ ಅಮ್ಮನ ಸಾಕಾಗ ಬಿಲ್ಡಿಂಗ್ ಮೇಲಿಂದ ಬಿದ್ದು ಕಾಲು ಮುರ್ಕೊಂಡಾನಂದ 4 ಜನ ಬಂದು ಭಿಕ್ಷೆ ಆದ್ರೂ ಹಾಕ್ತಾರ ಲೇ ಅವ್ರಪ್ಪ ಅಮ್ಮನ ಸ್ವಲ್ಪ ಕಾಲು ಮುರ್ಕೊಂಡಾನ ತಗೋರಿ ₹100 ಭಿಕ್ಷೆ ಹಾಕ್ತಾರ ಅದಕ್ಕೆ ಬೆಲೆ ಐತಿ ಅದಕ್ಕೆ ಮರ್ಯಾದೆ ಐತಿ ಹಂಗ ಕಾಲು ಮುರ್ಕೊಂಡು ಹಂಗ ಭಿಕ್ಷೆ ಹತ್ರ ಅದಕ್ಕೊಂದು ಮರ್ಯಾದೆ ಅಪ್ಪ ಅಮ್ಮನ ಸಲುವಾಗಿ ಸತ್ತಿರ್ತೀಯಲ್ಲ ಅಪ್ಪ ಅಮ್ಮನ ಪ್ರೀತಿ ಕೊಟ್ಟಿರ್ತೀಯಲ್ಲ ಸಮಾಜದಾಗ ಅದಕ್ಕೊಂದು ಬೆಲೆ ಹುಡುಗಿಗೋಸ್ಕರ ಬಿದ್ದು ಸಾಯಿ ಥೋನಿನ ಜನ ಮಗ ಬೆಂಕಿ ಹಾಕ ನಾಳೆ ಮದ್ವೆ ಮಾಡ್ತಿದ್ದಿಲ್ಲ ಅಂದ್ರೆ ಯಾರ ಒಂದು ಹುಡುಗಿ ನೋಡಿ ಮದುವೆ ಮಾಡ್ತಿದ್ರಲ್ಲ ಮನ್ಯಾಗ ಅಕ್ಕಿಗೋಸ್ಕರ ಒಂದು ಬಿಲ್ಡಿಂಗ್ ಮೇಲೆ ಬಿದ್ದು ಸತ್ತಾನಂತ ಎಣ್ಣೆ ತಗೊಂಡು ಸತ್ತಾನಂತ ಗಾಡಿ ಹಾಕೊಂಡು ಬಿದ್ದು ಸತ್ತಾನಂತ ನೀರು ಹಾಕೊಂಡು ಸತ್ತಾನಂತ ಹೆಂಗಸೂರ ಸಲುವಾಗಿ ಹುಡುಗಿಯರ ಸಲುವಾಗಿ ಹೆಣ್ಣಿನ ಸಲುವಾಗಿ ಆ ಒಂದು ಪ್ರೀತಿನ ನಿಮಗೆ ನಿಗ್ರಹ ಮಾಡಕ್ಕಾಗ್ಲಿಲ್ಲ ಆ ಒಂದು ಕಾಮವನ್ನು ನಿಗ್ರಹ ಮಾಡಕ್ಕಾಗ್ಲಿಲ್ಲ ಅವಳ ಸಂಘ ಬಿಟ್ಟು ಬದುಕಕ್ಕಾಗ್ಲಿಲ್ಲ
ಪ್ರೀತಿ ಮಾಡ್ಬೇಕಂದವನ ಗಂಡಸಲ್ಲ, 4-5 ಹುಡುಗಿಯನ್ನ ಲವ್ ಮಾಡೋನ ಗಂಡಸಲ್ಲ. ಚಂದೂಳ ಚೆಲುವಿ ಮುಂದೆ ಬಂದು ನಿನ್ನ ಹೆಗಲ ಮೇಲೆ ಕೈ ಹಾಕಿ ಕಣ್ಣು ಹೊಡೆದ್ರು ಯಾವ್ದು ಅನ್ಬೇಕು, ಅವ ಗಂಡಸು. ಆಕೇನು ಒಲ್ಲೆ ಅಂತಂದ್ರೆ ಸೀರೆ ಕುಡಿದ ಟೆನ್ಷನ್ಗೆ ಸಿಗರೇಟ್ ಸೇದದಂತ ಮಕ್ಕಳು ತಮ್ಮ ಚಟ ಮಾಡ್ಕೊಳಕ್ ಅಕಿ ಹೆಸರು, ಪ್ರೀತಿ ಹೆಸರು. ಯಾವ ಬೆಲೆ ಕೊಡ್ತಾನಲ್ಲಿ, ದೇಶ ಸೇವೆ ಮಾಡಕ್ ಮಿಲಿಟರಿ ಒಳಗೆ ಸಾಯಿ, ಅದಕ್ಕೊಂದು ಬೆಲೆ, ಅದಕ್ಕೊಂದು ಗೌರವ. ಚಿನ್ನದ ಪದಕ ತರಾಕ್ ಹೋಗಿ ಓಡಾಕ್ ರನ್ನಿಂಗ್ ನಾಗ ಬಿದ್ದು ಸಾಯಿ, ಅದಕ್ಕೊಂದು ಗೌರವ. ದಾನ ಧರ್ಮ ಮಾಡೋದು ಅದೊಂದು ಸೇವೆ. ಇವ್ರ ಹಾಡಂತ ಇವ್ರ ಕತೆ ಅಂತ ಹಾಡು. ನಾನು ಒಲಿಂಪಿಕ್ನಾಗ ಚಿನ್ನದ ಪದಕ ತರ್ತೀನಿ, ಯುದ್ಧ ನಡೆದ್ರ ಸೈನಿಕನಾಗಿ ಹೋರಾಡ್ತೀನಿ, ಆ ಯುದ್ಧದಲ್ಲಿ ಹೋರಾಡಿ ಸಾಯಕ ತಯಾರದನಿ, ತಂದೆ ತಾಯಿ ಸೇವೆಯನ್ನ ಮಾಡ್ತೀನಿ, ದಾನ ಧರ್ಮ ಎಲ್ಲ ಅಳವಡಿಸ್ಕೊಳ್ತೀನಿ. ಹಾಡು ಇಂಥವು ಹಾಡು ಕೇಳ್ತಾರ. ಚಿಂಕ್ರಿ ಕೂದ್ಲಾ ಬಿಡ್ತಾನಂತ, ಹರ್ಕದ ಬಟ್ಟೆ ಹಾಕೊಂಡಕ್ಕೆ ಮುಂದೆ ತಿರುಗ್ತಾನಂತ, ನಾಯಿ ಹೆಂಗ್ ತಿರುಗ್ತಾನಂತ, ಪ್ರೀತಿ ಬೇಡ್ತಾನಂತ, ಭಿಕ್ಷೆ ಬೇಡ್ತಾನಂತ. ಏನ್ ನಿಮಗಷ್ಟ ಚಂದವು. ತಂದೆ ಲವ್ ಮಾಡಿ ತಂದೆ ತಾಯಿನ ತನ್ನ ಮಕ್ಕಳಿಗೆ ಲವ್ ಮ್ಯಾರೇಜ್ ಆಗ್ರಿ ಏನಲ್ಲ. ಅರ್ಥ ಮಾಡ್ಕೊರು ಪ್ರೀತಿ ಎಷ್ಟು ಹೊಲಸೈತಿ ಅದು ಅಂತ, ಎಷ್ಟು ಅಸಹ್ಯ ಐತಿ ಅಂತ. ಅದು ತಿದ್ದುಕೋಬೇಕು, ಅನುಭವಗೋಸ್ಕರ ಹೇಳ್ತೀವಿ. ತಿದ್ದುಕೊಳ್ರಿ.